ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್. ಇವತ್ತು ನಾವು ಹೋಗ್ತಾ ಇರುವಂಥ ಒಂದು ಪ್ರೋಗ್ರಾಮ್ ಬಂದು ತುಂಬ ಸ್ಪೆಷಲ್ ನಾಮಕರಣ. ಇಲ್ಲೇ ಹತ್ರ ರಾಜಾಜಿನಗರದಲ್ಲಿ ಇರೋ ಅಂಥದ್ದು. ಹೇಳ್ತೀನಿ, ವೀಡಿಯೋಗಳನ್ನ ನೋಡಿ ಬೇಗ ಬೇಗ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇದೆ, ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮನ್ನು ನಾಮಕರಣಕ್ಕೆ ಕರೆದಿರೋ ಅಂಥವರು ಮುಂದೆ ಹೇಳ್ತಾ ಹೋಗ್ತೀನಿ. ನನ್ನ ಮಗ ಕಾರ್ ತೊಗೊಂಬರೋಕ್ಕೆ ಅಂತ ಹೋಗಿದ್ದ, ಅವ್ನು ತೊಗೊಂಡು ಬಂದ. ಅಷ್ಟೊತ್ತಿಗೆ ನಾವಿಬ್ಬರು ರೆಡಿಯಾಗಿ ಹೊರಟಿದ್ವಿ. ಮತ್ತು ಅಲ್ಲಿ ಮುಂದೆ ಮಂಜಕ್ಕನ್ನು ಪಿಕ್ ಮಾಡಬೇಕಾಗಿತ್ತು, ಯಾಕೆಂದರೆ ಅವ್ರಿಗೂ ಹೇಳಿದ್ರು ಅವರು. ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗೋಣ. ಏನು ಗೊತ್ತಾ, ಏನೋ ಒಂಥರ ಅನಿಸ್ಬಿಡುತ್ತೆ ನನಗೆ ಕೆಲವೊಂದು ಸಂದರ್ಭಗಳಲ್ಲಿ. ಕೆಲವರು ಹೆಸ್ರನ್ನ ನಾವು ಮರೆಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಗೊಂದಲದಲ್ಲಿರ್ತೀವಿ. ಬಟ್ ಅಂಥ ಹೆಸ್ರುಗಳು ಕಣ್ಮುಂದೆ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನಗೆ ಏನೋ ಒಂಥರ ಏನು ಮಿಕ್ಸ್ಚರ್ಡ್ ಫೀಲಿಂಗ್ ಅಂತ ಅನ್ನಿಸ್ತು ಅವತ್ತು. ಇದು ನನ್ನ ನಾಮಕರಣದ ಬಗ್ಗೆನೇ ಮಾತಾಡ್ತಾ ಇರೋದು, ಡೋಂಟ್ ಮಿಸ್ಟೇಕ್ ಮೀ. ನಾನು ಹೇಳಿದ್ನಲ್ಲ, ಕೆಲವೊಂದು ಹೆಸ್ರುಗಳನ್ನ ನಮಗೆ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಟೈಮು. ಬಟ್ ಅಂಥ ಹೆಸ್ರಲ್ಲಿ ಕೆಲವರು ನಮ್ಮನ್ನು ಪ್ರೀತಿಸೋರು ಇರ್ತಾರೆ, ದ್ವೇಷಿಸೋರು ಇರ್ತಾರೆ. ಹೇಳೋಕ್ಕಾಗಲ್ಲ, ಅದೆಲ್ಲ ಟೈಮು, ಏನು ಮಾಡೋಕ್ಕಾಗಲ್ಲ, ಬಿಟ್ಟುಬಿಡೋಣ. ಬಟ್ ನಾನು ಇವತ್ತು ಹೇಳ್ತಾ ಇರೋದು ಈ ಫಂಕ್ಷನ್ ಅವ್ರ ಬಗ್ಗೆ. ಈ ಒಂದು ಫಂಕ್ಷನ್ಗೆ ನಮ್ಮನ್ನ ಇನ್ವೈಟ್ ಮಾಡಿರೋದು ಲೀಲಕ್ಕ ಅಂತ. ಅಣ್ಣನ ಹೆಸರು ಮಂಜುನಾಥ್ ಅಂತ. ಇವರು ನಮ್ಮನ್ನು ಫ್ಯಾಮಿಲಿಗಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ, ಕರೀತಾರೆ ಎಲ್ಲದಕ್ಕೂ. ಮನೆ ಮಗಳ ಥರ. ನೋಡಿ, ಇವರೇ ನಮ್ಮ ಪ್ರೀತಿಯ ಲೀಲಕ್ಕ. ಪ್ರತಿಯೊಂದು ಫಂಕ್ಷನ್ಗೂ ಅಡ್ವಾನ್ಸಾಗಿ 1-1.5 ತಿಂಗಳಿಂದನೇ ಹೇಳ್ತಾರೆ, ನೇತ್ರ ನೀನೆಲ್ಲ ಹೋಗ್ಬಿಡ್ತೀಯಾ, ಎಲ್ಲೆಲ್ಲೋ ಹೊರ್ಟೋಗ್ತಿರ್ತೀಯ, ಒಂದ್ಸಲ ನೀನು ಡೇಟ್ ಬ್ಲಾಕ್ ಮಾಡ್ಕೋ, ಇಂಥ ಡೇಟಲ್ಲಿ ನಾಮಕರಣ, ಇಂಥ ಡೇಟಲ್ಲಿ ಸೀಮಂತ, ಇಂಥ ಡೇಟಲ್ಲಿ ಬರ್ತ್ಡೇ, ಅರ್ಶಿನ, ಎಲ್ಲನೂ ಪ್ರತಿಯೊಂದನ್ನು ಅಡ್ವಾನ್ಸಾಗಿ ಹೇಳಿರ್ತಾರೆ. ನಮ್ಮ ಮನೆಯವರು ಕೂಡ ನಮ್ಗೆ ಹಂಗೆ ಹೇಳೋದಿಲ್ವೇನೋ, ಹತ್ತತ್ರ ಬಂದಾಗ ಹೇಳ್ತಾರೆ ಹೇಳಿದ್ರಾಯ್ತು ಬಿಡು ಅಂತ. ಬಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಸುಳ್ಳು ಹೇಳೋಕ್ಕಾಗೋದಿಲ್ಲ ಅಲ್ವಾ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಡ್ವಾನ್ಸಾಗಿ ಹೇಳಿರ್ತಾರೆ. ಪ್ರೀತಿಯಿಂದ ಅವ್ರ ಮಗಳ ಮದುವೆಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ನಮ್ಮನ್ನ ನಡೆಸ್ಕೊಂಡ್ರು. 4 ದಿನ ಒಲೆ ಹಚ್ಚಕ್ಕೆ ಬಿಟ್ಟಿಲ್ಲ ನಮ್ಮನ್ನು, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅವರು. ಬಂತು ಏನು ಚೌಟ್ರಿ ಹೊರಟ್ವಿ, ನಾನು ಮತ್ತು ಮಂಜಕ್ಕ. ಇವರು ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಹೋದರು. ಅಲ್ಲಿ ಹೋಗ್ತಿದ್ದಂಗೆ ಶ್ರುತಿ ಅಂತ ಸಿಕ್ಕಳು. ಶ್ರುತಿ ಅಂದರೆ ಅವ್ರ ನಾದಿನಿ ಮಗಳು, ಅಂದರೆ ಲೀಲಕ್ಕನ ನಾದಿನಿ ಮಗಳು. ಬ್ಯೂಟಿಫುಲ್ ಡಾಲ್ ಥರ ಇದ್ದಾಳೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವು ಹೋದ್ವಿ ಮೇಲ್ಗಡೆ. ಫಂಕ್ಷನ್ ಅಂತೂ ಅದ್ಭುತವಾಗಿ ಮಾಡಿದರು, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಎಂಟ್ರೆನ್ಸಲ್ಲೇ ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ವೆಲ್ಕಮ್ ಡ್ರಿಂಕ್ಸ್ ಇರ್ಬೋದು, ಅಥವಾ 2 ಥರ ಅಲ್ಲೇ ಸ್ಟಾರ್ಟರ್ಸ್ನ ಕೊಟ್ಟಿರೋದಂತ ಇದೆ. ವೆಲ್ಕಮ್ಗೆ ಇವ್ರನ್ನ ನಿಲ್ಲಿಸಿರೋ ಅಂಥದ್ದಾಗಿರ್ಬೋದು. ಅವ್ರು ಯಾವ ಫಂಕ್ಷನ್ ಮಾಡಿದ್ರು ಒಂದು ಕ್ಲಾಸಾಗಿರುತ್ತೆ. ಒಂಥರ ನೋಡಿ, ಅಲ್ಲಿ ಹೋಗ್ತಾಯಿದ್ದೀವಿ. ಆವಾಗ ಟೈಮ್ ಬಂದು ಒಂದು 11-11:30 ಆಗಿತ್ತು. ಫುಲ್ ಅಷ್ಟೊತ್ತಿಗೆ ಸ್ವಲ್ಪ ಜನ ಸೇರಿದರು. ಮಗು ಹೆಸರೆಲ್ಲ ರಿವೀಲ್ ಆಗಿತ್ತು ಅಷ್ಟೊತ್ತಿಗೆ. ಅಂತೂ ಫಂಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ನಮಗಂತೂ ಯಾವಾಗಲೂ ಅಷ್ಟೇ ಇವ್ರ ಮನೆ ಫಂಕ್ಷನ್ ಅಂತಂದರೆ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅದು ಗೊತ್ತಿಲ್ಲ, ಬಾಂಡಿಂಗ್ ಹಂಗಿದೆ ನನಗೂ ಅವ್ರಿಗೂ. ಅವರು ಅಷ್ಟು ಅಡ್ವಾನ್ಸಾಗಿ ಹೇಳಿ ಮಾಡಿ ನಮ್ಮನ್ನು ಕರೆದಿರ್ತಾರೆ. ಅಣ್ಣಂಗೂ ಹೇಳ್ಬಿಡು ಅಂತ. ನನಗಲ್ಲ, ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆ 3 ಜನಕ್ಕೂ ಅವರು ಇನ್ವಿಟೇಷನ್ ಕೊಟ್ಟಿರ್ತಾರೆ, ಫೋನ್ ಮಾಡಿರ್ತಾರೆ. ನಾನು ನನ್ನ ಮಗ ಬರಲ್ಲ ಅಂತಿದ್ದವನು ಲಾಸ್ಟ್ಗೆ, ಅಯ್ಯೋ ನಾನು ಬರ್ತೀನಿ ಮಮ್ಮಿ ಅಂದ್ಕೊಂಡು ಬಂದ. ಅಲ್ಲೇ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಿದ್ವಿ. ಸುಮಾರು ಜನ ಫ್ರೆಂಡ್ಸು ನಮಗೆ ಸಿಕ್ಕರು. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಬ್ಯೂಟಿಫುಲ್ ಫ್ಯಾಮಿಲಿ. ಅದು ಮಗು ಅಂತೂ ಮುದ್ದಾಗಿತ್ತು ರೀ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಆ ಬೆಳ್ಳಿ ತೊಟ್ಲಿಗೆ. ಆ ತೊಟ್ಲು ನೋಡೋಕ್ಕೆ ನನಗೆ ಒಂದು ಆನಂದ ಆಯಿತು.
ಸೋ ಬ್ಯೂಟಿಫುಲ್. ಅಷ್ಟು ಚೆನ್ನಾಗಿ ಈವೆಂಟ್ ಅವರು ಎಲ್ಲ ಪ್ರತಿಯೊಂದೂ ಡೆಕೋರೇಟ್ ಮಾಡಿದರು. ಅದರಲ್ಲೂ ನೀವು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು, ಹಿಂಗೆ ಡೋರ್ ತೆಗೆದ್ರೆ ಮಗು ಹೆಸರು ರಿವೀಲ್ ಆಗೋ ಥರ. ಮಗು ಹೆಸ್ರು ಏನು ಅಂತ ಹೇಳ್ತೀನಿ ನಾನು. ಅಷ್ಟೊತ್ತಿಗೆ ನಮ್ಮ ಸುವರ್ಣ ಬಂದರು. ಅವರು ನನ್ನ ಹಳೆ ಫ್ರೆಂಡು, ಎಲ್ಲರಿಗೂ ಗೊತ್ತೇ ಇರುತ್ತೆ, ಕ್ಲೋಸ್ ಫ್ರೆಂಡ್ ಅವರು. ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಮಗಳು ಪುಟ್ಟಿ, ಇವರು ಗೊತ್ತಲ್ಲ, ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊತಾ ಇದ್ವಿ. ಸರಿ ಎಲ್ಲರೂ ಸ್ಟೇಜ್ ಮೇಲೆ ಹೋಗೋಣ ಅಂತ ಮಾತಾಡಿಕೊಂಡು ಸ್ಟೇಜ್ ಮೇಲೆ ಹೋಗ್ತಿದ್ವಿ. ಏನು ಕ್ರೌಡೇನು ಸ್ವಲ್ಪ ಕಮ್ಮಿನೇ ಇತ್ತು. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಬೇರೆ ಕೆಲಸ ಇತ್ತು ಅಂತ ಹೇಳಿ. ಹಂಗೆ ಮಾತಾಡಿಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಒಂದು ಒಳ್ಳೆ ಟೈಮು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಡೆಕೋರೇಷನ್ ನೋಡೇ ನಾನು ಕಳೆದೋಗ್ಬಿಟ್ಟೆ. ನೋಡಿ ಲೀಲಕ್ಕ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಮಗುಗೆ ನಿದ್ದೆ ಬಂದ್ಬಿಟ್ಟಿತ್ತು. ಅವರು ತೊಟ್ಲಲ್ಲಿ ಹಾಕಿದ್ರು. ನಾವು ಸ್ಟೇಜ್ ಮೇಲೆ ಹೋಗೋ ಅಷ್ಟೊತ್ತಿಗೆ ಅವನು ಹಂಗೇ ಮಲ್ಕೊಂಡಿದ್ದ ಪಾಪ. ಬೆಳಗ್ಗೆಯಿಂದ ಅದಕ್ಕೂ ಬಟ್ಟೆಗಳು ಹಾಕ್ಕೊಂಡು ಅದು ಇದು ಎಲ್ಲ ಹಾಕ್ಕೊಂಡು ಇವರೇ ನೋಡಿ ಆ ಮಗು ತಾಯಿ ಕುಮುದ ಅಂತ. ಒಳ್ಳೆ ಮುದ್ದಾದ ಹುಡುಗಿ. ಏನಂತಂದರೆ ನೋಡಿ ಕಲಿಬೇಕು ಇಂಥವ್ರನ್ನ. ಎಷ್ಟಿದೆ ಗೊತ್ತಾ ಅವ್ರಿಗೆ, ಎಷ್ಟಿದೆ ಅಂಥವ್ರು ವಿನಯವಾಗಿ ಎಲ್ಲರನ್ನೂ ಮಾತಾಡಿಸ್ತಾರೆ. ಕೆಲವು ತಲಾಟೆಗಳಿರ್ತವೆ, ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಗೊತ್ತಿರೋರಿಗೆ ಗೊತ್ತು. ಅಲ್ಲಿ ಮಗು ನೇಮ್ನ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ರಿವೀಲ್ ಮಾಡ್ತೀನಿ ಏನು ಅಂತ. ಕೊನೆವರೆಗೂ ವೀಡಿಯೋನ ಎಲ್ಲ ಮಿಸ್ ಮಾಡಿದೆ ನೋಡಿ. ಇವ್ರ ಮನೆ ಫಂಕ್ಷನ್ನು ಯಾವಾಗಲೂ A1 ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಎಸ್, ಅದಕ್ಕೆ ನಾವು ಅಂಥ ದಿವಸದಲ್ಲಿ ಏನಿದ್ರೂ ಸೈಡ್ಗಿಟ್ಟು ನಾವು ಬರ್ತೀವಿ. ಅದು ಒಂದು. ಮಗುಗೆ ನಾನು ಗಿಫ್ಟೆಲ್ಲ ತೊಗೊಂಡಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆ ಮಗುದು ಅಂತೂ ವೀಡಿಯೋಸು ಒಂದೊಂದು ಅಲ್ಟಿಮೇಟಾಗಿ ಫೋಟೋಶೂಟ್ನ ಮಾಡಿಸಿದ್ದಾರೆ ಅವರು. ನೀವು ನೋಡ್ತಾ ಇರ್ಬೋದು ಅಲ್ಲಿ. ಇವಾಗ ಸ್ವಲ್ಪ ವೀಡಿಯೋ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಾಂಗೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದರೆ. ಅವ್ನು ಸ್ನಾನ ಮಾಡೋದಾಗಿರ್ಬೋದು, ಆಟ ಆಡಿರೋದು ಎಲ್ಲನೂ ಕ್ಲಿಪ್ಪಿಂಗ್ನ ತೊಗೊಂಡು ಸ್ವಲ್ಪ ಸ್ವಲ್ಪ ಮಾಡಿಸಿರೋ ಅಂಥದ್ದು. ಮಗು ಅಂತೂ ಮುದ್ದಾಗಿತ್ತು. ನಾನು ಹೆಸರು ರಿವೀಲ್ ಮಾಡಲ್ಲ ಅಂದ್ಕೊಂಡೆ, ಅಲ್ಲಿ ಬರ್ತಾ ಇದೆ ನೋಡಿ. ನೀವು ಅದನ್ನ ಸ್ಪೆಲ್ಲಿಂಗ್ಸ್ನ ಓದ್ಕೊಂಡ್ರೆ ಮೇ ಬಿ ಗೊತ್ತಾಗುತ್ತೆ ಏನು ನೇಮು ಅಂತ. ನಾನು ಹೇಳಿದ್ನಲ್ಲ, ಎಲ್ಲ ಕಾಕತಾಳೀಯ ನನ್ನ ಲೈಫಲ್ಲಿ. ದೇವರು ನನಗೆ ಏನು ಮಿಸ್ ಮಾಡ್ಕೋತೀವೋ ಗೊತ್ತಿಲ್ಲ. ಗೊತ್ತಾಯ್ತಾ ನೇಮ್ ಏನು ಅಂತ? ಎಸ್, ದಿಸ್ ಈಸ್ ನೇಮ್ ಕಿರಾಟ್ ರಾಯನ್ ಅಂತ ನೇಮು. ಫುಲ್ಲು ತುಂಬ ಪವರ್ಫುಲ್ಲು, ತುಂಬ ಚೆನ್ನಾಗಿದೆ ಹೆಸರು ಕೂಡ. ಶಿವ ಅಂದರೆ ಕಿರಾಟ್ ರಾಯನ್ ಅಂದರೆ ಅರ್ಥ ಶಿವನ ಆಶೀರ್ವಾದ ಅಂತ ಅಂತೆ. ಅದು ನಾವು ತಿಳ್ಕೊಂಡಿದ್ದು ಅದನ್ನು. ಅವ್ರ ಅಜ್ಜಿ ಕೂಡ ಅದೇ ಹೇಳ್ತಾಯಿದ್ರು ನೋಡಿ, ಎಷ್ಟು ಚೆನ್ನಾಗಿದ್ದಾನೆ ಅವನು ಅಂತ. ನಾನು ಯಾವಾಗಲೂ ಹೇಳ್ತೀನಿ, ಅಕ್ಕ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿರಲಿ ಅಂತ. ಹಾಗೆ ಅವರು ಹಿಂಗೆಲ್ಲ ಜನನ ಮಾತಾಡಿಸ್ಕೊಂಡು ಒಂದು ಇರೋದಕ್ಕೆ ಅನಿಸುತ್ತೆ. ಇವರು ಆ ಏರಿಯಾದವರೇ. ಮಂಜುನಾಥ್ ಅಂತ ಅಣ್ಣ ಅವರು ಪ್ರೆಸ್ಸಲ್ಲಿರೋದು. ಅವ್ರೂ ಮಾತಾಡಿಸ್ತಾಯಿದ್ರು, ಎಲ್ಲಿ ಸರ್ ಈ ನಡುವೆ ಕಾಣಲ್ಲ ಅಂತ. ಅವ್ರ ಮಗನ ಮದುವೆಗೂ ಒಂದು 2 ತಿಂಗಳ ಹಿಂದೆ ನಾವು ಹೋಗಿದ್ವಿ. ಅಲ್ಲಿಗೆ ನಮ್ಮ ಸುವರ್ಣ ಹೋಗಿ ಬರ್ತೀನಮ್ಮ ಆಯ್ತಲ್ಲ ಅಂತ ಹೇಳಿ ಒಂದು ಹಗ್ ಮಾಡಿ ಹೊರಟ್ರು. ಸರಿ ಆಯಿತು ಹೋಗಿ ಬನ್ನಿ ಅಂಥೇಳಿ ನಾವು ಹಂಗೆ ಅಲ್ವಾ, ಹಳೆಯ ಫ್ರೆಂಡ್ಸ್ಗಳು ಸಿಕ್ಬಿಟ್ರೆ ಭಾಳ ಖುಷಿಯಾಗ್ಬಿಡುತ್ತೆ. ಇನ್ನು ಮಗುನ ನೋಡೋಣ ಅಂತ ನಾವು ಸ್ಟೇಜ್ ಮೇಲೆ ಹೋಗ್ತಾಯಿದ್ವಿ. ಅದು ಅಷ್ಟೊತ್ತಿಗೆ ಪಾಪ ಸ್ವಲ್ಪ ಮಲ್ಕೊಂಡಿದ್ದ. ಯಾಕೆಂದರೆ ಇಷ್ಟೊಂದು ಜನ ನೋಡಿರ್ತಾನಲ್ಲ, ಅವನಿಗೂ ಒಂಥರ ಡಿಸ್ಟರ್ಬ್ ಆಗಿರುತ್ತೆ ಮಗು. ಹಾಗಾಗಿ ಅಷ್ಟೊತ್ತಿಗೆ ಮಲ್ಕೊಂಡಿತ್ತು. ಅದೇನೋ ಗೊತ್ತಿಲ್ಲ, ಅದು ಮಲ್ಕೊಂಡಿದ್ದಕ್ಕೂ ಏನೋ ನನಗೊಂದು ಒಳ್ಳೆ ರೀಲ್ಸ್ನ ಅಲ್ಲಿ ಮಾಡಿಕೊಂಡೆ. ನಿಜವಾಗ್ಲೂ ನಂಗೆ ಭಾಳ ಇಷ್ಟ ಆಯಿತು ಆ ರೀಲ್ಸು. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಮಾಡ್ತೀನಿ ಅಂತ. ಅವ್ನು ಮಲಗಿದ್ದು ನೋಡಿ ನನಗೆ ತಟ್ಟಂತ ಹೊಳೀತು, ಇದನ್ನು ಮಾಡ್ಬೋದಲ್ವಾ ಅಂತ. ಅಯ್ಯೋ, ಆಗ ಸಾಂಗ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಬೇರೆ ಸಿಕ್ತು, ಆಮೇಲೆ ಎತ್ಕೊಂಡು ಅವನ್ನ ಮುದ್ದು ಮಾಡಿ, ಅದೇನೋ ಗೊತ್ತಿಲ್ಲ ನನಗೆ. ಅದು ಸಾಂಗು ಮಾಡಿದ್ಮೇಲೆ ಫೀಲ್ ಆಯಿತು, ಇವನು ಅದಕ್ಕೇನಾದರೂ ಮಲ್ಕೊಬಿಟ್ನಾ ಅಂತ. ನಾನು ಹೇಳಲ್ವಾ, ನನ್ನ ಏನೋ ಒಂಥರ ಆಸೆ ಮನಸ್ಸಲ್ಲಿರುತ್ತೆ, ಬಟ್ ಅದು ಗೊತ್ತಿಲ್ಲದೆ ನನಗೆ ಫುಲ್ಫಿಲ್ ಮಾಡಿಬಿಡ್ತಾನೆ ದೇವರು. ಯಾವಾಗಲೂ ಅಷ್ಟೇ, ನಾನು ಆ ದೇವ್ರಿಗೆ ಚಿರಋಣಿ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು. ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ನೋಡಿ. ಅಷ್ಟೊತ್ತಿಗೆ ನಾವು
ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರಲ್ಲ, ಎಲ್ಲರೂ ಆ ತೊಟ್ಲು ಬಗ್ಗೆನೇ ಮಾತಾಡೋರಪ್ಪ, ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಆ ಡೆಕೋರೇಷನ್ ಬಗ್ಗೆ, ಆ ಬ್ಯಾಕ್ಗ್ರೌಂಡ್ ಮಾಡಿದಾರಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಿಂಗೆ ಅದು ಡೋರ್ ಓಪನ್ ಆದರೆ ಮಗು ಹೆಸರು ರಿವೀಲ್ ಆಗೋ ಥರ ಶಿವಂದು ಲಿಂಗ, ಅದೆಲ್ಲ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ನಾವೆಲ್ಲ ಫೋಟೋ ವಿಡಿಯೋ ತೆಗೆಸ್ಕೊಂಡ್ಮೇಲೆ ನನ್ನ ಮಗ ಹೋಯ್ತು. ಅವನು ಕೆಲವು ಫಂಕ್ಷನ್ಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಅವನಿಗೆ ಹಾರ್ಟ್ಲಿ ಕರಿಬೇಕು, ಅವಾಗ ಮಾತ್ರ ಹೋಗ್ತಾನೆ. ಇಲ್ಲ ಅಂತಂದರೆ ಈ ಬೆಳೆ ಬೇಸಿಗೆಗಳು ಕರೆದ್ರೆ ಹೋಗಲ್ಲ ಅವನು. ಅದನ್ನು ನಾನು ಇಲ್ಲಿ ನೇರವಾಗೇ ಹೇಳ್ತೀನಿ, ಯಾರೇನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಮೈಂಡ್. ಬಟ್ ಅವನು ನಮಗೆಲ್ಲ ತೆಗೆದ್ಮೇಲೆ ನಾನು ಹೋಗ್ತೀನಿ ಅಂತ ಕುಮುದಕ್ಕ ಕರೆದ್ಲು ಅಂತ ಮೇಲೆ ಹೋಗ್ಬಿಟ್ಟು ಅವನು ಫೋಟೋ ಎಲ್ಲ ಹಿಡಿಸ್ಕೊಂಡ. ಎಲ್ಲರೂ ಖುಷಿಪಟ್ಟರು, ಮಗನ ಕರ್ಕೊಬಂದಿದ್ಯಾ ಅಂತ. ಯಾಕೆಂದರೆ ಸುಮಾರು ಜನ ಫ್ರೆಂಡ್ಸು ಅವನ್ನ ತುಂಬ ದಿನಗಳ ಹಿಂದೆ ನೋಡಿದ್ದು. ಹಾಗಾಗಿ ಅವನು ಇವಾಗ ಬಂದನಲ್ಲ, ಎಲ್ಲರಿಗೂ ನೋಡಿ ಭಾಳ ಸಂತೋಷ ಆಯಿತು ಅವನನ್ನು ನೋಡಿ. ನಾವು ಚಾರ್ಧಾಮ್ಗೆ ಹೋದಾಗ ಮೀಟ್ ಆಗಿದ್ದಂಥ ಒಂದು ಗ್ರೂಪು ಇದು. ಕೈಲಾಶ್ ಪರ್ವತ ಎಲ್ಲ ನೋಡಿದಾಗ ನಾನು ಇವ್ರ ಜೊತೆ ಜರ್ನಿ ಮಾಡಿದ್ದೆ. ಅದು 3 ದಿನ ಇವರೆಲ್ಲ ಸಿಕ್ಕರು. ನಾವು ಈ ಮದುವೆ ಫಂಕ್ಷನ್ ಅಂದಾಗ ಇವರೆಲ್ಲ ನನಗೆ ಸಿಗ್ತಾ ಇರ್ತಾರೆ. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರ್ತೀವಿ. ನಾನು ಮಂಜಕ್ಕ ಎಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಚೆನ್ನಾಗಿತ್ತಪ್ಪ ಫಂಕ್ಷನು. ಅವರು ನಮ್ಮಕ್ಕ ಬಂದು ಇವತ್ತಂತೂ ವಿಡಿಯೋ ಫೋಟೋ ಸೂಪರಾಗಿ ಬಂದಿರಪ್ಪ. ಎಲ್ಲ ನಮ್ಮ ಯಜಮಾನ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ. ಹೋದ ಕಡೆ ಎಲ್ಲ ಫೋಟೋ ತೆಗೀರಿ, ವಿಡಿಯೋಸ್ ಮಾಡಿ. ಪೇಷನ್ಸ್ಗೆ ಆಟ್ಸಪ್ ಹೇಳಬೇಕು ಫಸ್ಟು ನನ್ನ ತಮ್ಮಂಗೆ. ಬಂಗಾರದಂತ ತಮ್ಮ, ಅವ್ರಿಗೆ ಪೇಷನ್ಸ್ ಇದೆಯಲ್ಲ, ಖಂಡಿತ ಎಲ್ರಿಗೂ ಬರಲ್ಲ. ಗಂಡಂದ್ರೆ ಫೋಟೋ ಹಿಡಿಯೋದ್ರೆ ಸಾಕು ಬರಲಿ ಸೂಪರ್. ನಿಜವಾಗ್ಲೂ ಆ ವಿಷಯದಲ್ಲಿ ನಾನು ತುಂಬ ಪುಣ್ಯವಂತೆ ರೀ. ಒಂಚೂರು ಆ ಒಂದೇ ವಿಷಯ ಅಲ್ಲ, ಎಲ್ಲದರಲ್ಲೂ ಪುಣ್ಯವಂತಾರೆ. ರೊಕ್ಕ ಬಿಟ್ಕೊಡೋದೇ ಇಲ್ಲ. ಬಿಟ್ಕೊಡೋಣ, ಬಿಟ್ಕೊಡೋ ಮಾತೇ ಇಲ್ಲ. ಅವರಿಬ್ರು ಹಂಗೆ ಇದ್ದಾರೆ, ಕಚ್ಚಾಡ್ತಾರೆ ಸರೋಯ್ತಾರೆ. ಅವರು ಇವ್ರಿಗೆ ಹೇಳ್ಬೇಕು ಅಂತಂದರೆ ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಮಾತಾಡ್ತಾರೆ. ಅವರು ಅಷ್ಟೇ ಹಂಗೆ ಹೇಳ್ತಾರೆ. ಅವರಿಬ್ರು ಬಾಂಡಿಂಗೇ ಹಂಗೆ ಐತೆ. ನಮ್ಮದು ಅಣ್ಣಂದು ಒಂಥರ, ನಾನು ಅಣ್ಣನೂ ಹಂಗೆ ಸೈಲೆಂಟ್ಗಳು. ಸೈಲೆಂಟ್ ಏನಿಲ್ಲ, ನಾನು ಸ್ವಲ್ಪ ಬಜಾರಿ, ಅಣ್ಣ ಒಳ್ಳೆಯವನು. ಅಂದರೆ ಅಣ್ಣ ಮುನ್ಸ್ಕೊಂಡ್ರೆ ನಂಗೆ ಗೊತ್ತು ಹೆಂಗೆ ಇದು ಮಾಡಬೇಕಂತ. ಯಾರು ಮುನ್ಸ್ಕೊಳ್ಳೋದೇ ಇಲ್ಲ, ಅವರು ಸುಮ್ಮನೆ ಡೌ ಮಾಡ್ತಾರೆ ಮುನ್ಸ್ಕೊಂಡ್ರೆ. ಊಟ ಎಲ್ಲ ಆಯಿತು. ಕುತ್ಕೊಂಡು ಸ್ವಲ್ಪ ಹಳೆ ವಿಚಾರಗಳೆಲ್ಲ ಮಾತಾಡ್ತಾ ಇದ್ವಿ. ಸುವರ್ಣನ ಜೊತೆ ಅದೇ ಹೇಳಿದ್ನಲ್ಲ, ಇವಾಗ ತುಂಬ ರೇರಾಗಿ ಮೀಟ್ ಮಾಡ್ತೀವಲ್ಲ, ಹಾಗಾಗಿ ಮತ್ತು ಸರ್ರು ಬಂದಿದ್ದರು. ಅವ್ರು ಊಟ ಮಾಡ್ಕೊಂಡು ಬರೋವರೆಗೂ ಎಲ್ಲರೂ ಮಾತಾಡಿಕೊಂಡು ಕುತ್ಕೊಂಡಿದ್ವಿ. ಬಂದರು, ಸರ್ರೂ ಬಂದರು. ಅವ್ರೂ ಊಟ ಮಾಡಿಕೊಂಡು ಇನ್ನೇನು ಹೊರಡೋಣ, ಮಳೆ ಬರುತ್ತೆ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾಯಿದ್ರು. ಹೋಗೋಣ ಮನೆ ಕಡೆ ಅಂತ. ನನಗಂತೂ ಬರೋ ಮನಸ್ಸೇ ಇರಲಿಲ್ಲ ಫಂಕ್ಷನಿಂದ. ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಊಟ ಹೇಗಿತ್ತು ಎತ್ತ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಎಲ್ಲರಿಗೂ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.